ವೆಸ್ಟರ್ನ್ ಸ್ಟೈಲ್ ಪ್ರಪೋಸ್ ಮಾಡ್ತೀನಿ ಅಂತ ಕೊಂದೇ ಬಿಟ್ಲು ಪ್ರಿಯತಮೆ. ಕಿರಣ್ ಕೊಲೆಗೆ ಆನ್ಲೈನ್ನಲ್ಲಿ ಹ್ಯಾಂಡ್ ಕಫ್ ಬೆಲ್ಟ್ ಖರೀದಿ, ಪ್ರೇಮ ರೂಮ್ನಲ್ಲಿ ವಿಷದ ಬಾಟಲ್ ಹಾಗೂ ಮಾತ್ರೆಗಳು ಪತ್ತೆ. ಪ್ರೇಮ ಹೇಳಿಕೆಗಳು ಕೇಳಿ ಬ್ಯಾಡ್ರಹಳ್ಳಿ ಪೊಲೀಸರೇ ಶಾಕ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾಗೆ ಬಿಗ್ ರಿಲೀಫ್. 102 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದ ಆರೋಪದಲ್ಲಿ ಜೈಲು ಸೇರಿದ್ದ ರನ್ಯಾ ರಾವ್. 1 ವರ್ಷದ ಬಳಿಕ ಜೈಲಿಂದ ರನ್ಯಾ ರಾವ್ ರಿಲೀಸ್. ಕಸ ಹಾಕ್ ಬರ್ತೀನಿ ಅಂತ ಮನೆಯಿಂದ ಹೊರಬಂದ ಮಹಿಳೆ ನಾಪತ್ತೆ. ನಿದ್ದೆ ಮಾತ್ರೆ ಹಾಕಿ ಪರಿಚಿತ ವ್ಯಕ್ತಿ ಜೊತೆ ಮನೆ ಬಿಟ್ಟು ಪರಾರಿ. ಬಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಪತಿ ದೂರು. ವಿಕ್ಟೋರಿಯಾ ವೈದ್ಯಕೀಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಜೀವ ಹೋಯಿತು ಎಂಬ ಆರೋಪ. ಮನೆಯ ಆಧಾರ ಸ್ತಂಭವನ್ನ ಕಳೆದುಕೊಂಡ ಕುಟುಂಬ, 4 ಪುಟಾಣಿ ಮಕ್ಕಳೊಂದಿಗೆ ಬೀದಿ ಪಾಲಾದ ಪತ್ನಿ ಕಣ್ಣೀರು. ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಪ್ರಕಟ. ತೃತೀಯ ಭಾಷೆಗೆ ಅಂಕ ಕೊಡಲು ಸರ್ಕಾರ ನಿರ್ಧಾರ. 1 ದಿನ ಮುಂಚಿತವಾಗಿ ಪ್ರಕಟವಾಗ್ತಾ ಇದೆ ರಿಸಲ್ಟ್. ಸಿಎಂ ಭೇಟಿ ಬಳಿಕ ಕೋರ್ಟ್ ಆದೇಶ ಪಾಲಿಸ್ತೀವಿ ಎಂದ ಸಚಿವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.